ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರ ಆ ಒಂದು ಭಾಷಣ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಆದ್ರೆ ಆ ಬೌದ್ಧಿಕ ಹಾಗೂ ತೂಕದ ಪದಗಳನ್ನೊಳಗೊಂಡ ಭಾಷಣದ ಹಿಂದಿನ ಮಾಸ್ಟರ್ ಮೈಂಡ್ ಅವರ ಪುತ್ರಿ ಐಶ್ವರ್ಯ ಡಿಕೇಶ್ ಹೆಗ್ಡೆ ಅವರೇನ ಅನ್ನೋ ಪ್ರಶ್ನೆ ಕಾಡ್ತಿದೆ. ಆರಂಭದಲ್ಲೇ ಈ ಪ್ರಶ್ನೆ ಮೂಡಲು ಕಾರಣ ಆ ಸ್ಪೀಚ್ ನಲ್ಲಿದ್ದ ನಿವೇಜ್ ಮ್ಯಾಜಿಕ್. This is the great state, great city, and India has to grow with Karnataka, and Karnataka will be with you. Let us work together, make this country proud. ಸಾಮಾನ್ಯವಾಗಿ ಡಿಕೆ ಶಿವಕುಮಾರ್ ವೇದಿಕೆ ಏರಿದ್ರೆ ಅಲ್ಲಿ ರಾಜಕೀಯದ ರಣಕಹಳೆ ಮೊಳಗೋದು ಗ್ಯಾರಂಟಿ. ಎದುರಾಳಿಗಳ ವಿರುದ್ಧದ ತೀಕ್ಷ್ಣ ವಾಗ್ದಾಳಿಗಳೇ ಅವರ ಅಸ್ತ್ರ. ಆದ್ರೆ ಮೈಸೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಎದುರು ಡಿಕೆಶಿ ಆಡಿದ ಆ ಮಾತುಗಳು ಅಕ್ಷರಶಃ ಒಬ್ಬ ಗ್ಲೋಬಲ್ ಸ್ಟೇಟ್ಮೆಂಟ್ ಶೈಲಿಯನ್ನ ನೆನಪಿಸುವಂತಿತ್ತು. ಈ ಬಾರಿ ಬದಲಾವಣೆಯ ಈ ಅಪರೂಪದ ಪ್ರಬುದ್ಧತೆಯ ರೂವಾರಿ ಡಿಕೆಶಿಯವರ ಹೆಮ್ಮೆಯ ಪುತ್ರಿ ಐಶ್ವರ್ಯ ಡಿಕೇಶ್ ಹೆಗ್ಡೆ ಎನ್ನುವ ಚರ್ಚೆ ಜೋರಾಗಿದೆ. ಯಾವುದೇ ರಾಜಕೀಯ ಕೆಸರೆರಚಾಟವಿಲ್ಲದೆ ಕೇವಲ ಯುವಯುಗ ನವಯುಗ ಎಂಬ ಅಭಿವೃದ್ಧಿ ಮಂತ್ರವನ್ನ ಪಠಿಸಿದ ಈ ಭಾಷಣದ ಶೈಲಿ ಪಕ್ಕಾ ಕಾರ್ಪೊರೇಟ್ ಹಾಗೂ ಅಕಾಡೆಮಿಕ್ ಟಚ್ ಹೊಂದಿದೆ. ಗ್ಲೋಬಲ್ ಶಿಕ್ಷಣದ ಹಿನ್ನೆಲೆ ಹಾಗೂ ಆಧುನಿಕ ಆಡಳಿತಾತ್ಮಕ ಆಲೋಚನೆಗಳನ್ನ ಹೊಂದಿರುವ ಐಶ್ವರ್ಯ ಅವರೇ ಈ ಭಾಷಣವನ್ನ ಡ್ರಾಫ್ಟ್ ಮಾಡಿರಬಹುದು ಎಂಬ ಬಲವಾದ ಮಾತುಗಳು ರಾಜಕೀಯ ವಲಯದಲ್ಲಿ ಮಾರ್ಧನಿಸುತ್ತಿವೆ. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ನೀಡಿದ್ದು, ಚಿಕಾಗೋ ಸಮ್ಮೇಳನಕ್ಕೆ ಅಂದಿನ ಮಹಾರಾಜರಾದ ಚಾಮರಾಜ ಒಡೆಯರ್ ಆರ್ಥಿಕ ಬೆಂಬಲ ನೀಡಿದ್ದು ಹಾಗೂ IISc ಸ್ಥಾಪನೆಯ ಇತಿಹಾಸವನ್ನ ಭಾಷಣದಲ್ಲಿ ಅತ್ಯಂತ ನಿಖರವಾಗಿ ಉಲ್ಲೇಖಿಸಲಾಗಿತ್ತು. ಇದರ ಹಿಂದೆ ಐಶ್ವರ್ಯ ಡಿಕೇಶ್ ಹೆಗ್ಡೆ ಅವರ ಆಳವಾದ ಅಧ್ಯಯನ ಹಾಗೂ ಕರಾರುವಕ್ಕಾದ ರಿಸರ್ಚ್ ಇರುವಂತೆ ಕಾಣುತ್ತದೆ. ತಂದೆಯನ್ನ ಕೇವಲ ಮಾಸ್ ನಾಯಕನಾಗಿ ಮಾತ್ರವಲ್ಲದೆ ಓರ್ವ ಪ್ರಬುದ್ಧ ಬೌದ್ಧಿಕ ಹಾಗೂ ದಾರ್ಶನಿಕ ನಾಯಕನಾಗಿ ಬಿಂಬಿಸೋದು ಐಶ್ವರ್ಯ ಅವರ ಮಾಸ್ಟರ್ ಪ್ಲಾನ್ ಆಗಿರಬಹುದು ಎನ್ನಲಾಗ್ತಿದೆ. ಅದರಲ್ಲೂ ಭಾಷಣದ ನಡುವೆ ಬಳಸಿದ ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಫೇಲ್, ಬಿ ಲಾರ್ಜ್ ಹಾರ್ಟೆಡ್ ವೆನ್ ಯು ಸಕ್ಸೀಡ್ ಎಂಬ ಆಂಗ್ಲ ನುಡಿ ಮತ್ತು ಐಶ್ವರ್ಯ ಹೆಗ್ಡೆ ಅವರ ಇಂಟೆಲೆಕ್ಚುಯಲ್ ಮೈಂಡ್ ಸೆಟ್ ನ ಪ್ರತಿರೂಪದಂತಿದೆ. ಟೀಮ್ ಕರ್ನಾಟಕದ ಕಲ್ಪನೆ ಹಾಗೂ ಪ್ರಧಾನಿ ಎದುರು ರಾಜ್ಯದ ಅಭಿವೃದ್ಧಿಗೆ ಅತ್ಯಂತ ಘನತೆಯಿಂದ ಕೇಂದ್ರದ ಸಹಕಾರ ಕೇಳಿದ ಆ ಮೆಚ್ಯೂರ್ಡ್ ಅಪ್ರೋಚ್ ಐಶ್ವರ್ಯ ಅವರ ಬ್ರೈನ್ ಚೈಲ್ಡ್ ಎನ್ನಲಾಗ್ತಿದೆ. ನೋಡಿದ್ರಲ್ಲ, ರಾಜಕೀಯದಲ್ಲಿ ಒಬ್ಬ ನಾಯಕನ ಇಮೇಜ್ ಬದಲಾಗುವುದು ಸುಲಭದ ಮಾತಲ್ಲ. ಆದ್ರೆ ಡಿಕೆಶಿ ಅವರ ಈ ಕ್ಲಾಸ್ ಅವತಾರದ ಹಿಂದೆ ಪುತ್ರಿ ಐಶ್ವರ್ಯ ಡಿಕೆಶ್ ಹೆಗ್ಡೆ ಅವರ ಕಾರಣದ ಕೈವಾಡ, ಹೊಸ ತಲೆಮಾರಿನ ರಾಜಕೀಯ ತಂತ್ರಗಾರಿಕೆ ಇದೆಯಾ ಅನ್ನೋ ಪ್ರಶ್ನೆ ಬಲವಾಗಿ ಮೂಡಿದೆ. ಇದೇನಾದ್ರೂ ನಿಜವಾದ್ರೆ ಮುಂದಿನ ದಿನಗಳಲ್ಲಿ ಐಶ್ವರ್ಯ ಅವರ ಈ ಸೈಲೆಂಟ್ ಸ್ಟ್ರಾಟಜಿ ರಾಜ್ಯ ರಾಜಕಾರಣದಲ್ಲಿ ಇನ್ನಷ್ಟು ಅದ್ಭುತಗಳನ್ನ ಸೃಷ್ಟಿಸುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ.